SIT ಮಾಡ್ತೀರಾ ಸರ್ ಸರ್ಕಾರ? ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನ್ ಮಾಡ SIT ಆದಷ್ಟು ಬೇಗ ರಚನೆ ಮಾಡಬೇಕು. ಇಲ್ಲ ಅಂದರೆ ಈ ಪೊಲೀಸರು, ಈಗಿನ ಪೊಲೀಸರು ಏನವನು ಹೇಳಿದಾನೆ, ನಾನು ಹೆಣಗಳನ್ನು ಇಲ್ಲಿನೇ ಹುಗಿದಿದ್ದೇನೆ, ಆ ಜಾಗಗಳನ್ನು ತೋರಿಸ್ತೀನಿ ಎಂದಿದ್ದಾನಲ್ಲ, ಆ ಜಾಗಗಳನ್ನು ಹುಡುಕಿ ಆರೋಪಿಗಳಿಗೆ ಗೊತ್ತಿರ್ತದೆ. ಕೃತ್ಯವನ್ನು ಮಾಡಿದವರು, ಕೊಲೆ ಮಾಡಿದವರು ಇವ್ರಿಗಿಂತ ಬುದ್ಧಿವಂತಿರ್ತಾರೆ. ಅವರು ಬೇಗನೆ ಹೋಗಿ ಅದನ್ನು ಬಾಡಿಯನ್ನು ಡಿಸ್ಪೋಸ್ ಮಾಡಿ, ಇವನು ಸುಳ್ಳು ಹೇಳ್ತಾನೆ, ಆ ಜಾಗದಲ್ಲಿ ಹೆಣ ಇಲ್ಲ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಬೋದು ಇವರು. ಆದ್ದರಿಂದ ತರಾತುರಿಯಲ್ಲಿ ಸೆಕ್ಷನ್ 27 ಎವಿಡೆನ್ಸ್ ಆ್ಯಕ್ಟ್ ಕೆಳಗೆ ರಿಕವರಿ ಮಾಡೋದು, ಇನ್ವೆಸ್ಟಿಗೇಷನ್ ಮಾಡೋದು, ಸೀಸರ್ ಅಂಡ್ ಇನ್ವೆಸ್ಟಿಗೇಷನ್ ಅನ್ನು 27 ಆಫ್ ಎವಿಡೆನ್ಸ್ ಆ್ಯಕ್ಟ್ ಕೆಳಗೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಲ್ಲದೆ SIT ಆದಷ್ಟು ಶೀಘ್ರವಾಗಿ, ಸಿದ್ದರಾಮಯ್ಯ ಸರ್ ಮಾಡಿಲ್ಲ ಏನೂ ಹೇಳಿಲ್ಲ. ಯಾಕೆ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಏನು SITಗೆ ವಹಿಸ್ಬೇಕು ಅಂತೇನಿಲ್ಲ. ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಅನಿವಾರ್ಯ ಆದರೆ SIT ಮಾಡೋಣ ಅಂತಂದು ಹೇಳಿದ್ದಾರೆ ಅವರು. ಯಾವುದೇ ಆದ್ರೇನು ನ್ಯಾಯ ಸಿಕ್ಕರೆ ಸಾಕು ನಮಗೆ. ನ್ಯಾಯ ಸಿಗಬೇಕಿದ್ರಾಗ. ಇಷ್ಟೆಲ್ಲ ಮಂದಿ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಅಲ್ಲೆಲ್ಲ ಲೋಕಲ್ನವರೆಲ್ಲ ಸೈಲೆಂಟ್ ಅದಾರೆ ಅಂದರೆ ಅದ್ರ ಹಿಂದೆ ಏನೋ ನಡೆದಿದೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇಷ್ಟೆಲ್ಲ ಡೇರ್ ಆ್ಯಂಡ್ ಡೆವಿಲ್ ಆಗಿ ಎಲ್ಲ ಜನಗಳು ಪಬ್ಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸಿಗಿಸಿದ್ರು ಮತ್ತು ಅನನ್ಯ ಭಟ್ಟಿಲ್ಲ, ಸುಮಾರು 100 ಹೆಣಗಳಲ್ಲಿ ಕೂತಿದ್ದೀನಿ ಅಂತ ಒಬ್ಬನು ಅಪ್ರೂವರ್ ಆಗಿದ್ದಾನೆ. ಈ ಕಾರಣದಿಂದ ಜನ ಕರ್ನಾಟಕದ ಮತ್ತು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನ ನಂಬುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ನಂಬಿಕೆ ಯಾವ ಮನುಷ್ಯರಿಗೆ ಹುಟ್ಟಿರೋರು ನಾವು. ಒಬ್ಬ ಮನುಷ್ಯನ ಜೀನ್ಸ್ನಿಂದ, ಒಬ್ಬ ಮನುಷ್ಯನ ಸಮ್ಮಿಲನದಿಂದ ಹುಟ್ಟಿದಂಥ ಮನುಷ್ಯರು ನಾವ್ಯಾರು ದೇವರಲ್ಲಿ ಕಂಡ್ರಿ, ನಾವೆಲ್ಲ ನಮ್ಮ ಮಕ್ಕಳನ್ನು ಕಾಲಿಗೆ ಬಿಳಿಸ್ಕೊಳಲ್ಲ, ನಮಗಿಂತ ಚಿಕ್ಕವ್ರನ್ನೂ ನಾ ಕಾಲಿಗೆ ಬಿಳಿಸ್ಕೊಳೋದಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಕಾಲಿಗೆ ಬಿಳಿಸ್ಕೊಳೋರಿಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಕಾಲಿಗೆ ಬಿಳಿಸ್ಕೊಳಕ್ಕೆ ಯೋಗ್ಯನೇ, ನಾನು ಎಂತೆಂಥ ಕೃತ್ಯ ಮಾಡಿದ್ದೀನಿ, ನಾನು ಪಾಪಿನೇ, ನಾನು ಪರಮ ಪಾಪಿನೇ, ಅಥವಾ ನಾನು ಒಳ್ಳೆಯವನೇ, ನಾನು ದೇವರಿಗೆ ಪ್ರೀತಿ ಪಾತ್ರನಾದವನೇ, ಸಮಾಜಕ್ಕೆ ಪ್ರೀತಿ ಪಾತ್ರನಾದವನೇ ಅನ್ನೋದನ್ನು ಆತ್ಮವನ್ನು ವಿಮರ್ಶನೆ ಮಾಡ್ಕೊಂಡು ಯೋಚನೆ ಮಾಡಿರಿ. ಅಂದಾಗ ಮಾತ್ರ ಸಾಧ್ಯತೆ ಆಕತಿ.